ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಥಂಬ್ನೇಲ್ ನೋಡಿನೇ ಅನ್ಕೊತಾ ಇದ್ದೀರಾ ಇವತ್ತೇನೋ ಹೊಸದಾಗಿ ತೊಗೊಂಬಂದಿದ್ದಾಳೆ ಒಂದು ಕತೆ ಅಂತ ಅಲ್ವಾ. ಸೊ ಇವತ್ತು ವಿಶೇಷ ಅಂತ ಏನೂ ಇಲ್ಲ, ಸಾಮಾನ್ಯವಾಗಿ ನಮಗೆ ನಿಮಗೆ ತಿಳಿದಿದೆ ಅಂತ ಅನ್ಕೋತೀನಿ. ವಿಷಯ ಏನಪ್ಪ ಅಂದರೆ ಇಷ್ಟೇ, ನಾವು ಕೆಲವೊಂದು ಸಲ ಹೇಗೆ ಅಂತಂದರೆ ನಾವು ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ಒಂದು ವಿಷಯಗಳಲ್ಲಿ ತಲೆ ಹಾಕೋಕ್ಕೆ ಹೋಗಲ್ಲ ಅಥವಾ ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ಅಲ್ವಾ. ನಮ್ಗೆ ಯಾಕೆ ಅನ್ನೋದೊಂದು, ಅಥವಾ ಅದರಲ್ಲಿ ಇಂಟ್ರೆಸ್ಟೇ ಇರಲ್ಲ, ಬಿಟ್ಟು ಹಾಗೂ ನಮ್ಗೆ ಯಾಕೆ ಗುರು ಅಲ್ವಾ, ಈ ಥರ ಒಂದು ಮೆಂಟಾಲಿಟಿ ಆಲ್ರೆಡಿ ಬಂದುಬಿಟ್ಟಿದೆ. ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ, ನಮ್ಗೆ ಯಾಕೆ ತಿಳ್ಕೊಂಡೇನು ಮಾಡೋಣ ಅಲ್ವಾ, ಈ ಥರ ಒಂದು ನೆಗ್ಲಿಜೆನ್ಸಿ ಇರ್ಬೋದು ಅಥವಾ ಅಸಡ್ಡೆ ಅಲ್ವಾ. ಸೊ ಏನೋ ಒಂದು ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಏನೋ ಒಂದು ಇರ್ಬೋದು ಅಲ್ವಾ. ಕೆಲವೊಂದು ಸಲ ಕೆಲವೊಂದು ಕಡೆ ಪ್ರಶ್ನೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ, ಈ ಒಂದು ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬಂದಿರುತ್ತೆ, ಹಾಗಾಗಿ ಓಕೆ. ಸೊ ವಿಷಯ ಏನು ಅಂತಂದರೆ, ನಾವೆಲ್ಲರೂ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಆಯಿತಾ, ನನ್ನನ್ನು ಹೊರತುಪಡಿಸಿ ನಾನು ಹೇಳ್ತಾ ಇಲ್ಲ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ರಘುಪತಿ ರಾಘವ ರಾಜಾರಾಮ್ ಬರೆದವ್ರು ಯಾರು? ಮಹಾತ್ಮ ಗಾಂಧೀಜಿ ಅಲ್ವಾ. ನಮಗೆ ನಿಜ ಹೇಳಬೇಕು ಅಂದರೆ, ನಾವು ಅಕ್ಟೋಬರ್ 2ನೇ ತಾರೀಕಿಗೆ ರಘುಪತಿ ರಾಘವ ರಾಜಾರಾಮ್ ಅನ್ನೋದು ಹೇಳ್ತೇವೆ, ಆದರೆ ನಿಜಕ್ಕೂ ಆ ಹಾಡನ್ನು ಯಾರು ಬರೆದಿದ್ದಾರೆ ಅದಕ್ಕೆ ಮೂಲ ಕಾರಣ ಅಂದರೆ ಒರಿಜಿನಲ್ ಅದು ಹೇಗಿದೆ ಆ ಲಿರಿಕ್ಸು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಅಲ್ವಾ. ಆದರೆ ಏನು ಮಾಡ್ತೀವಿ ನಾವು, ಗಾಂಧಿ ಜಯಂತಿ ನಮ್ಮ ಗಾಂಧೀಜಿಯವರು ಬರೆದಿದ್ದಾರೆ, ಮಹಾತ್ಮ ಗಾಂಧೀಜಿಯವರು ಬರೆದಿದ್ದಾರೆ. ಸೊ ಅವರು ಬರೆದಿರೋದು ಅವ್ರ ಜಯಂತಿ ದಿನ ಅವ್ರು ಹಾಡು ಅವ್ರಿಗೆ ಹಾಡ್ತಿದ್ದೀವಿ ಅಂತ ಬಂದು ಅಂದ್ಕೊಂಡಿದ್ದೀವಿ ಅಲ್ವಾ. ಸೊ ಎಷ್ಟೋ ಜನರಿಗೆ ಒರಿಜಿನಲ್ ಲಿರಿಕ್ಸೇ ಗೊತ್ತಿಲ್ಲ, ಅದು ಹೇಗೆ ಅಂತ. ಆ ಲಿರಿಕ್ಸ್ ಹಾಳ್ಬಿದ್ದು ಹೋಗ್ಲಿಗರು, ಲಿರಿಕ್ಸ್ ಬರೆದಿರೋರು ಯಾರು ಅಂತ ಕೂಡ ಗೊತ್ತಿಲ್ಲ ಕರೆಕ್ಟಾಗಿ, ಮಹಾತ್ಮ ಗಾಂಧೀಜಿಯವ್ರು ಬರೆದಿರೋದಾ ಅಥವಾ ಬೇರೆ ಯಾರೋ ಬರ್ತಿರೋದಾ ಅದನ್ನು ಅಂತ ಅಲ್ವಾ. ಸೊ ಈ ಥರ, ಯಾಕಂದರೆ ನಾವು ಪ್ರಶ್ನೆನೇ ಮಾಡಲಿಲ್ಲ, ಯಾಕಂದರೆ ನಮಗೆ ಗೊತ್ತಿಲ್ಲ ಈ ಹಾಡನ್ನು ಬರೆದವ್ರು ಯಾರು ಅಂತ ಅಲ್ವಾ. ನಾನು ಕೂಡ, ನನ್ನನ್ನು ಹೊರತುಪಡಿಸಿ ಹೇಳ್ತಲ್ಲ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದರೆ ನಾನು ಕೂಡ ಏನು ಪ್ರಶ್ನೆ ಮಾಡಿರಲಿಲ್ಲ ಆಯಿತಾ. ಸೊ ಬರ್ತಾ 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 ತಲೆಗೆ ಒಂದು ಹುಳ ಬರ್ತಾ ಇದೆ. ಹಾಗಿದ್ರೆ ಇದು ನಿಜವಾಗೂ ಇದನ್ನೇ ಬರೆದವ್ರು ಯಾರು, ಲಿರಿಕ್ಸ್ ಯಾವುದು ಇದ್ರದ್ದು, ಹೇಗಿದೆ, ಯಾಕೆ ಬರೆದ್ರು ಅಂತ ಕೆಲವೊಂದಿಷ್ಟು ಕಾರಣಗಳು ಹುಡುಕ್ತಾ ಹೋದಾಗ ಸಿಗತ್ತೆ. ಸಾಧ್ಯ ಆದರೆ ನಿಮಗೂ ಗೊತ್ತಿಲ್ಲ ಅಂದರೆ ಕಾರಣಗಳನ್ನು ಹುಡ್ಕೊಂಡು ಹೋಗಿ ನಿಮಗೂ ಸಿಗತ್ತೆ ಆಯಿತಾ. ಹಾಗಿದ್ದಾಗ ಒರಿಜಿನಲ್ ಲಿರಿಕ್ಸ್ ಯಾವುದು, ಹಾಗಿದ್ದರೆ ಗಾಂಧೀಜಿಯವರು ಸೇರಿಸಿರುವಂಥ ಕೆಲವೊಂದು ಲೈನ್ಸ್ಗಳು ಯಾವುದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೇನೆ. ಹಾಗಿದ್ದರೆ ಒರಿಜಿನಲ್ ಲಿರಿಕ್ಸ್ ಹೇಗಿದೆ ಅಂತ ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಕೇಳಿದರೂ ಅಲ್ವೋ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ಇದು ಒಂದು ಸಲ ಕೇಳಿಸ್ಕೊಳ್ಳಿ, ನಾನು ಹೇಳ್ತೇನೆ ಹೇಗಿದೆ ಅಂತ ನೀವೇ ನೋಡಿ. ಹಾಗೆ ಪ್ರಶ್ನೆ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಈಗಿನ ಮಕ್ಕಳು ನಮಗೆ ಕೇಳ್ತಾರೆ, ಆ ಹಾಡನ್ನು ಬರೆದವ್ರು ಯಾರು, ಇದು ಯಾಕೆ ಹೀಗೆ ಬರೆದ್ರು, ಯಾವ ಟೈಮಲ್ಲಿ ಬರೆದ್ರು, ಯಾಕೆ ಬರೆದ್ರು ಅನ್ನೋ 100 ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲ ಅಲ್ವಾ. ನನ್ನ ಹತ್ರ ಕೂಡ ಇಲ್ಲ, ನನ್ನ ಮಗ ಕೇಳುವಂಥದ್ದು ಎಷ್ಟೋ ಪ್ರಶ್ನೆಗಳಿಗೆ ನನ್ನ ಹತ್ರ ಕೂಡ ಉತ್ತರ ಇಲ್ಲ, ಯಾಕಂದರೆ ನಾನೇ ತಿಳ್ಕೊಂಡಿಲ್ಲ ಅಲ್ವಾ. ಸೊ ಹಾಗಾಗಿ ಎಷ್ಟೋ ವಿಷಯಗಳನ್ನು ತಿಳ್ಕೊಬೇಕು ಅಂತ ಅಂದಾಗ ನಾವು ಪ್ರಶ್ನೆ ಮಾಡಬೇಕು, ಇಲ್ಲ ಅಂದರೆ ಹುಡ್ಕೊಂಡು ಹೋಗಬೇಕು ಅಲ್ವಾ. ಹುಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದುಬಿಡತ್ತೆ ನನ್ನ ಹಾಗೆ. ಸೊ ಹಾಗಾಗಿ ಹೇಳ್ತಾ ಇರೋದು ತಿಳ್ಕೊಳ್ಳಿ ಆಯಿತಾ. ಆಮೇಲೆ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಇದರಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ಯಾಕಂದರೆ ಗೊತ್ತಾಗಲಿ ಎಲ್ರಿಗೂ ಗೊತ್ತಿಲ್ಲ ಈ ವಿಷಯ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ನಮ್ಮ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಅನ್ನೋರನ್ನು ರಾಷ್ಟ್ರಪಿತ ಅಂತ ಕರೀತಾರೆ ಅಲ್ವಾ. ಅದು ಯಾರು ಆ ಬಿರುದನ್ನು ಕೊಟ್ಟಿದ್ದು, ಯಾವ ಸರ್ಕಾರ ಅವರಿಗೆ ಆ ಬಿರುದು ಕೊಟ್ಟರು, ಅಥವಾ ಯಾವ ಕಾಲೇಜು ಅಥವಾ ಯಾವ ಯೂನಿವರ್ಸಿಟಿ ಅವರಿಗೆ ಆ ಪದವಿ ಕೊಟ್ಟರು ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ವಾ. ಎಲ್ಲಾದರೂ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನನಗಂತೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾಕೆ ಕರೆದ್ರು ಅನ್ನೋದು ಕೂಡ ಒಂದು ಏನೋ ಕ್ವಶನ್ ಇದೆ, ಅದನ್ನು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ. ನನ್ನ ಪ್ರಕಾರ ಆ ಊರಿಗೆ ಆ ಒಂದು ರಾಷ್ಟ್ರಪಿತ ಅಥವಾ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಂತ ಅಥವಾ ಅವರಿಗೆ ಒಂದು ರಾಷ್ಟ್ರಪಿತ ಅನ್ನೋ ಒಂದು ಗೌರವ ಅಥವಾ ಆ ಬಿರುದು ಕೊಟ್ಟಿರೋದು ಯಾವುದೇ ಯೂನಿವರ್ಸಿಟಿ ಅಲ್ಲ, ಯಾವುದೇ ಕಾಲೇಜ್ ಅಲ್ಲ, ಅಥವಾ ಯಾವುದೇ ಸರ್ಕಾರ ಕೂಡ ಅಲ್ಲ ಆಯಿತಾ. ನನ್ನ ಪ್ರಕಾರ ಅದು ಯಾರು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಹೇಳಿ. ನನ್ನ ಪ್ರಕಾರ ಅಂತ ನಾನು ತಿಳ್ಕೊಂಡಿರೋ ಪ್ರಕಾರ ಅಥವಾ ನಾನು ತಿಳಿದು ಹೋಗಿರೋ ಪ್ರಕಾರ ಯಾವುದೇ ಸರ್ಕಾರ, ಯಾವುದೇ ಗೌರ್ಮೆಂಟ್, ಯಾವುದೇ ಒಂದು ಯೂನಿವರ್ಸಿಟಿ, ಯಾವುದೇ ಕಾಲೇಜ್, ಯಾವುದೇ ಏನೋ ಒಂದು ಸಂಸ್ಥೆ ಅವರಿಗೆ ಆ ಪದವಿ ಕೊಟ್ಟಿಲ್ಲ ಆಯಿತಾ. ಅದು ನನ್ನ ಪ್ರಕಾರ. ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಆಯಿತಾ. ಆಮೇಲೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ,
ನಮ್ಮ ಒಂದು ಯುವ ಪೀಳಿಗೆ ಏನಿದೆಯೋ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಅನ್ನೋರು ಏನು ಬರ್ತಾರೋ ಅವರೆಲ್ಲ ಖಂಡಿತವಾಗ್ಲೂ ಈ ಪ್ರಶ್ನೆನ ಕೇಳ್ತಾರೆ. ಈಗ ನನ್ನ ಮಗನೇ ನನಗೆ ಸಾಕಷ್ಟು ಪ್ರಶ್ನೆಗಳೆಲ್ಲ ಕೇಳ್ತಾಳೆ, ಅದಕ್ಕೆ ನನ್ನ ಹತ್ರ ಉತ್ತರನೆಲ್ಲ ನಾನೇ ಹುಡ್ಕೊಂಡು ಹೋಗ್ತಿರ್ತೀನಿ ಆಯಿತಾ. ಸೊ ಯಾಕೆ ನಾನೇ ಹುಡ್ಕೊಂಡು ನಿಮಗೆ ಹೇಳುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಗೊತ್ತಿಲ್ಲ, ಮೇ ಬಿ ನನಗಿಂತ ನೀವು ತಿಳಿದೋರಿದ್ದೀರಾ 100%, ಅದರಲ್ಲೂ ಬೇರೆ ಮಾತಿಲ್ಲ. ಯಾಕಂದರೆ ನಾನು ಒಂಥರ ಬಾವಿಲಿರೋ ಕಪ್ಪೆ ಥರ ಆಯಿತಾ, ನನಗೆ ಸಾಕಷ್ಟು ಜ್ಞಾನ ಇಲ್ಲ, ಇನ್ನೂ ತಿಳ್ಕೊಬೇಕು, ಇನ್ನೂ ಕಲಿಬೇಕು ತುಂಬ ಇದೆ. ಬಟ್ ನನ್ನ ಮಗ ನನಗೆ ಕೆಲವೊಂದಿಷ್ಟು ಪ್ರಶ್ನೆ ಮಾಡಿದಾಗೆಲ್ಲ ನಾನು ತಿಳ್ಕೊಂಡು ಹೋಗಿದ್ದಕ್ಕೆ ಓ ಇದು ಹೀಗೂ ಇದೆಯಾ, ಸರಿ ಹಾಗಿದ್ರೆ ನನಗೆ ಗೊತ್ತಿಲ್ಲ. ಸೊ ನಂತರ ಎಲ್ಲೋ ಒಂದು ಕಡೆ 100 ಜನರಲ್ಲಿ ಇಲ್ಲ ಆದರೂ ಒಂದು 5-10 ಜನ ಇರಬಹುದೇನೋ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿದೆ ಆಯಿತಾ. ಸೊ ಮತ್ತು ತಪ್ಪು ತಿಳ್ಕೊಬೇಡಿ, ಯಾವುದನ್ನು ಅಥವಾ ಏನನ್ನೋ ದೊಡ್ಡದಾಗಿ ಇವಳು ತಿಳಿಸ್ತಿದ್ದಾಳೆ ಅಥವಾ ಏನೋ ಒಬ್ಬರ ಬಗ್ಗೆ ಅಥವಾ ಒಬ್ಬರನ್ನ ಎತ್ತುಗಟ್ಟಿ ಮಾತಾಡ್ತಿದ್ದೀರಾ ಅಥವಾ ಒಬ್ಬರನ್ನ ಕೆಳಗಡೆ ಹಾಕಿ ಮಾತಾಡ್ತಿದ್ದೀರಾ, ತುಳಿದು ಮಾತಾಡ್ತಿದ್ದೀರಾ ಅಂತ ದಯವಿಟ್ಟು ಅನ್ಕೋಬೇಡಿ. ಅದು ಯಾವುದೂ ಅಲ್ಲ, ನನ್ನ ಅನುಭವ ಇದು. ನನ್ನ ಮಗ ಕೆಲವೊಂದಿಷ್ಟು ಪ್ರಶ್ನೆ ಕೇಳಿದಾಗ ನನಗೆ ಅದ್ರ ಹತ್ರ ಉತ್ತರ ಇಲ್ಲ, ನಾನು ಹುಡ್ಕೊಂಡು ಹೋಗಿದ್ದೀನಿ. ಸೊ ನೀವುಗಳು ಕೂಡ ಹುಡ್ಕೊಂಡು ಹೋಗಬಹುದು ಅಥವಾ ಹೋಗಿದ್ದೀರಾ ಅನ್ನೋ ಕ್ಯೂರಿಯಾಸಿಟಿ, ತಿಳ್ಕೊಳ್ಳೋ ಒಂದು ಕುತೂಹಲ ನನಗೆ. ಸೊ ಹಾಗಾಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಆ ಒಂದು ಏನಾದರೂ ನಿಮಗೆ ಅಂತಹ ಪ್ರಶ್ನೆಗಳು ಅಥವಾ ಅಂತಹ ಸಂದರ್ಭಗಳು ನಿಮಗೇನಾದರೂ ಬಂದಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹಾಡು ಒರಿಜಿನಲ್ ಯಾವುದು, ಯಾರು ಬರೆದಿರೋದು ಅಂತ ಕೇಳಿದ್ರೆ ಖಂಡಿತವಾಗಲೂ ಇದು ಗಾಂಧೀಜಿಯವರು ಬರೆದಿರೋ ಹಾಡು ಅಲ್ಲ. ಅದಕ್ಕೆ ಬರೀ 4 ಲೈನ್ನ ಸೇರಿಸಿದ್ದಾರೆ. ಆ್ಯಂಡ್ ಯಾವ ಲೈನ್ನ ಸೇರಿಸಿದ್ದಾರೆ ಅಂತ ನಾನು ನೆಕ್ಸ್ಟ್ ಹೇಳ್ತೇನೆ ಅಂತ ನೆಕ್ಸ್ಟ್ ಇದರಲ್ಲಿ ನೀವು ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇದನ್ನು ಒರಿಜಿನಲ್ ಸಾಂಗ್ನ ಬರೆದವರು ಲಕ್ಷ್ಮಣಾಚಾರ್ಯ. ಓಕೆನಾ, ಯಾರಾದರೂ ರಘುಪತಿ ರಾಘವ ರಾಜಾರಾಮ್ ಅನ್ನೋ ಹಾಡನ್ನು ಗಾಂಧೀಜಿಯವರು ಬರೆದಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಲೂ ಇಲ್ಲ. ಆ್ಯಂಡ್ ಅದು ಲಕ್ಷ್ಮಣಾಚಾರ್ಯ ಅವರು ಬರೆದಿರೋದು. ಗಾಂಧೀಜಿಯವರು ಅದಕ್ಕೆ ಬರೀ 2 ಸಾಲನ್ನ ಸೇರಿಸಿದ್ದಾರೆ ಅಂತ ಧೈರ್ಯವಾಗಿ ಸ್ಟ್ರಾಂಗ್ ಆಗಿ ಹೇಳಬಹುದು ಆಯಿತಾ. ಸೊ ನೋಡಿ, ಸಾಂಗ್ ಹೀಗಿದೆ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ सीताराम सुंदर विग्रह मेघश्याम गंगा तुलसी सालग्राम भद्रगिरीश्वर सीताराम भगत जन प्रिय सीताराम जानकी रमणा सीताराम जय जय राघव सीताराम रघुपति राघव राजाराम पतित पावन सीताराम. ಹಾಗೆ ಇನ್ನೊಂದು ಗಾಂಧೀಜಿಯವರು 2 ಸಾಲನ್ನ ಸೇರಿಸಿರುವಂಥದ್ದು ಅಂದರೆ ईश्वर अल्लाह तेरो नाम सबको सन्मति दे भगवान मंदिर मस्जिद तेरे नाम सबको जन्म दिया भगवान. ಇದನ್ನು ಮಹಾತ್ಮ ಗಾಂಧೀಜಿಯವರು ಬರೀ 4 ಸಾಲನ್ನು ಮಾತ್ರ ಸೇರಿಸಿರುವಂಥದ್ದು. ಆದರೆ ಇದನ್ನು ನಿಜವಾಗ್ಲೂ ಬರೆದಿರೋವಂಥದ್ದು ಅಂತಂದರೆ ಲಕ್ಷ್ಮಣಾಚಾರ್ಯ ಅವರು ಬರೆದಿರೋದು, ಗಾಂಧೀಜಿಯವರ ಅಲ್ಲ. ಹಾಗೆ ಒರಿಜಿನಲ್ ಲಿರಿಕ್ಸ್ ಹೇಗಿದೆ ಅಂತ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಅದು ಒರಿಜಿನಲ್ ಆಗಿದೆ. ಆ್ಯಂಡ್ ಇದು ಗಾಂಧೀಜಿಯವರು 2 ಸಾಲನ್ನು ಸೇರಿಸಿರುವಂಥದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಆಯಿತಾ. ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಅಥವಾ ಈ ಒಂದು ಲಿರಿಕ್ಸ್ನ ನೋಡ್ಕೊಂಡು ಬಂದರೆ ಅನಿಸುತ್ತೆ. ಹಾಗೆ ಒರಿಜಿನಲ್ ಯಾವ ಥರ ಇದೆ, ಗಾಂಧೀಜಿಯವರು ಯಾವ 2 ಸಾಲನ್ನು ಸೇರಿಸಿದ್ರು ಅನ್ನೋದು ಕೂಡ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ. ಬಟ್ ನನಗಂತೂ ಒರಿಜಿನಲ್ ಸಾಂಗ್ ಅಂತ ನೋಡಿದಾಗ ನಿಜಕ್ಕೂ ಮೈಮನ ರೋಮಾಂಚನ ಆಗಿ ಮನಸ್ಸು ಒಂಥರ ನೆಮ್ಮದಿಯಿಂದ ಇತ್ತು ಆಯಿತಾ. ಖಂಡಿತವಾಗ್ಲೂ ಅಷ್ಟು ಚೆನ್ನಾಗಿದೆ ಒರಿಜಿನಲ್ ಲಿರಿಕ್ಸು. ಹಾಗೆ ನಾನು ಈ ವಿಡಿಯೋ ಮಾಡಿರೋಕ್ಕೆ ರೀಸನ್ನು ನನ್ನ ಅನುಭವ, ನನ್ನ ಅನಿಸಿಕೆ. ಇದು ಒಂಥರ ಸುಂದರವಾಗಿರೋ ಕ್ಷಣ. ಯಾಕಂದರೆ ನನಗೆ ಯಾರೋ ಪ್ರಶ್ನೆ ಮಾಡಿ ಅಥವಾ ನನಗೆ ನನ್ನ ಮಗನೇ ಪ್ರಶ್ನೆ ಮಾಡಿಬಿಟ್ಟು ನಾನು ಅದನ್ನು ತಿಳ್ಕೊಳ್ಳುವಂಥ ಒಂದು ಹಂತಕ್ಕೆ ಹೋಗಿ ಅದನ್ನು ನಿಮ್ಗೆ ಹೇಳುವಂಥ ಒಂದು ನೆನಪಾಗಿರಲಿ ಅನ್ನೋ ಒಂದು ವಿಡಿಯೋನ ಮಾಡಿರೋದು. ಹಾಗೆ ನಿಮಗೆ ಈ ಹಾಡು ಅಥವಾ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮದೇ ಕಮೆಂಟ್ ಬಾಕ್ಸ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ ಅಲ್ವಾ, ಮಾತಾಡೋ ಸ್ವಾತಂತ್ರ್ಯ ಇದೆ. ಸೊ ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆಗಳನ್ನು ನಾನು ತಿಳಿಸಿದ್ದೀನಿ. ಹಾಗಾಗಿ ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳು ಏನು ಅಂತ ಖಂಡಿತವಾಗಲೂ ನೀವು ಕೂಡ ತಿಳಿಸುವಂಥ ಸ್ವಾತಂತ್ರ್ಯ ನಿಮಗಿದೆ. ಸೊ ಇಷ್ಟನ್ನು ಹೇಳ್ತಾ ಇಲ್ಲಿಗೆ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.